ನಮಸ್ಕಾರ. ಇವತ್ತು ಮಂಗಳೂರು ಸ್ಟೈಲ್ನ ಪ್ರಾನ್ಸ್ ಮತ್ತು ಸೌತೆಕಾಯಿಯ ರೆಸಿಪಿ ಮಾಡ್ತಿದ್ದೇನೆ. ಸಿಂಪಲ್ ಇದೆ. ಸ್ಕಿನ್ ಬೇಕಾದರೆ ತಗೊಳ್ಳಿ. ಚಿಕ್ಕ ಚಿಕ್ಕ ಸೌತೆಕಾಯನ್ನು ಕಟ್ ಮಾಡಿ ಮತ್ತು ಫ್ರಾನ್ಸಿಗೆ ಅರಸಿನ ಹುಡಿನ ಹಾಕ್ಕೊಂಡು ಚೆನ್ನಾಗಿ 5 ನಿಮಿಷ ಮಿಕ್ಸ್ ಮಾಡಿ ಇಡಿ. ಈಗ ನಾವು ಒಂದು ಮಸಾಲೆಯನ್ನು ತಗೊಳ್ಳುವ. ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು, 8 ರಿಂದ 9 ಮೆಣಸು, ಹುಳಿ, ಬೆಳ್ಳುಳ್ಳಿ ಮತ್ತು ಅರಸಿನ ಹುಡಿ ಮತ್ತು ಅರ್ಧ ತೆಂಗಿನಕಾಯಿ. ಇಷ್ಟನ್ನು ರೆಡಿ ಮಾಡಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಮೀಡಿಯಮ್ ಫ್ರೈ ಮಾಡಬೇಕು. ಜಾಸ್ತಿ ಬೇಡ, ಮೀಡಿಯಮ್ ಫ್ರೈ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ರೈ ಮಾಡಿ ಮತ್ತು ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿಯನ್ನು ಆ್ಯಡ್ ಮಾಡಬೇಕು. ಮತ್ತು ತೆಂಗಿನಕಾಯಿ ಮತ್ತು ಅರಸಿನ ಹುಡಿಯನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ರೆಡಿ ಮಾಡಿ ಇಡಿ. ಈಗ ನಾವು ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿ, ಅರ್ಧ ಈರುಳ್ಳಿ ಸಾಕು, ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ 10 ನಿಮಿಷ ಬೇಯಿಸಿ ಇಡಬೇಕು. ಈಗ ನಾವು ಮಸಾಲೆಯನ್ನು ಗ್ರೈಂಡ್ ಮಾಡುವ. ಈಗ ನಾವು 10 ನಿಮಿಷ ಆದಮೇಲೆ ಇದಕ್ಕೆ ಪ್ರಾನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ 10 ನಿಮಿಷ ಬೇಯಿಸಿಡಬೇಕು. ಈ ಬೇಯಿಸಿಟ್ಟಾಗ ಇಲ್ಲಿ ನಾವು ಒಂದು ಮಿಕ್ಸಿಯಲ್ಲಿ ರೆಡಿ ಮಾಡಿಟ್ಟ ಮಸಾಲೆಯನ್ನು 10 ನಿಮಿಷ ಆದಮೇಲೆ ಇದಕ್ಕೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಮತ್ತೆ 10 ನಿಮಿಷ ಪುನಃ ಬೇಯಿಸಲಿಡಬೇಕು. ಅದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ, ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ರುಚಿಗೆ ತಕ್ಕ ಮಾತ್ರ, ಜಾಸ್ತಿ ಬೇಡ. ಇದು ಬೇಯಿಸಾದಮೇಲೆ ಕುದಿ ಬರುತ್ತೆ ನೋಡಿ. ಕುದಿ ಬಂದಮೇಲೆ ನಿಮ್ಮದು ಪದಾರ್ಥ ರೆಡಿ ಆಯಿತು. ಇದೊಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.